ಏನಾಯ್ತು ನಿನ್ನೆ? ಸರ್ ನಿನ್ನೂ ಮೊಹರಂ ಹಬ್ಬ ಐತಿ ಸರ್. ಎಲ್ಲ ಹುಡುಗರು ಹೋಗ್ಯಾರ ಸರ್. ನಮ್ಮೊಂದು ಇಬ್ಬರು ಹುಡುಗರು ಹೋಗ್ಯಾರ ಸರ್. ಅದ್ರಾಗ ನಮ್ಮ ಹುಡುಗ ಹೊಡೆದಾರ ಸರ್. ಬೆಳಸಂತ್ರ ಮಂದಿ ಹೊಡಿತಿಕಿ ನಮ್ಮ ಪರಗಳು ಹೋಗ್ಯಾರ ಸರ್. ನಮ್ಮ ಪರಗಳು ಹೋಗಿತ್ತಿಗೆ ಸಚಿನ್ ಗಂಬ ಹುಡುಗ ಹೊಡೆದಾರ ಸರ್. ಹೊಡೆದು ಬೇವಸ್ ಮಾಡ್ಯಾರ ಸರ್. ನಾವು ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನಾವು ಅಡ್ಮಿಟ್ ಮಾಡಿದ್ದೇವೆ ಸರ್. ಅಡ್ಮಿಟ್ ಮಾಡಿ ಮಂದಿ ಎಲ್ಲ ಅಲ್ಲೇ ಇದ್ದೇವೆ ಸರ್. ಇಲ್ಲಿ 9:30 ಬಂದು ಸರ್ ನಮ್ಮ ಮನೆ ಪೂರ ಎಲ್ಲ ಹೊಡೆದಾಕ್ಯಾರ ಸರ್. ನಮ್ಮ ಮನ್ಯಾಗ ಬಂಗಾರ ಬೆಳ್ಳಿ ಮತ್ತಂದ್ರೆ ರೊಕ್ಕ 3 ಲಕ್ಷ ರೊಕ್ಕ ಇದ್ದವು ಸರ್. 2 ತೊಲಿ ಬಂಗಾರ ಇತ್ತು ಸರ್. ಅದೆಲ್ಲ ಒಯ್ದವು ಸರ್. ಮನೆ ಎಲ್ಲ ಹೊಡೆದಾಕ್ಯಾವ ಸರ್. ನನ್ನ ಇಬ್ಬರು ಸಣ್ಣ ಮಕ್ಕಳು ಇದ್ದವು ಸರ್ ಮನ್ಯಾಗ. ಅವ್ರಿಗೆ ಹೊಡೆದಾರ ಸರ್. ಪೂರ ಎಲ್ಲ ಹಾಳು ಮಾಡ್ಯಾಕ್ಯಾರ ಸರ್. ಇದಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕು ಸರ್. ಇಷ್ಟು ಕೇಳ್ಕೊಳತ್ತಿದ್ದೇವೆ ನೋಡ್ರಿ ಸರ್. ಮೀನಾ ಸರ್. ಹಬ್ಬ ಆಚರಣೆ ಮಾಡಿದ್ರು. ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾರೆ. ಎಲ್ಲ ಸಮಾಜದವರು ಆ ಧರ್ಮ ಈ ಧರ್ಮ ಜಾತಿ ಭೇದ ಭಾವನೆ ಇಲ್ಲದೆ ಈ ಮೊಹರಂ ಅಂದ್ರೆ ಶಾಂತಿ ಸೌಹಾರ್ದತೆ ಹಬ್ಬ ಅಂತೇಳಿ ಆಚರಿಸ್ತಾರೆ ಎಲ್ಲ ಜನಗಳು ಸೇರಿ. ಈ ಹಬ್ಬದ ಸಂದರ್ಭದಲ್ಲಿ ನಮ್ಮದು ಬೋವಿ ಸಮಾಜ ಮತ್ತು ಸುಡುಗಾಡು ಸಿದ್ಧರು ಇಬ್ಬರು SC ಪರಿಶಿಷ್ಟ ಜಾತಿಯಲ್ಲೇ ಬರ್ತಾರೆ. ಇವ್ರು ಏನದ ನಮ್ಮ ಸಮಾಜದವ್ರಿಗೆ ಒಬ್ಬರು ಹುಡುಗರಿಗೆ ಹೊಡೆದಾಗ ನಮ್ಮವ್ರು ಹೋಗಿ ಅವ್ರಿಗೆ ಕೇಳಿದ್ರು. ಕೇಳಿದ ತಕ್ಷಣ ಅವನಿಗೆ ಹೊಡೆದು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ಸಚಿನ್ ಎಂಬ ಹುಡುಗಿಗೆ. ಮತ್ತು ಬೇರೆ ಈಗ 8 ಗಂಟೆಗೆ ಏನೋದು ಆಸ್ಪತ್ರೆಗೆ ನಾನು ವಿಸಿಟ್ ಕೊಟ್ಟಾಗ ಅಲ್ಲೊಬ್ಬರು ಪೇಷಂಟ್ ಇದ್ರು. ಮಾತಾಡ್ಕೊಂಡು ನಾನು ಬಂದೆ. ಮತ್ತಿದು 9:30 ಗಂಟೆಗೇನೋ ಇದು ಘಟನೆ ಏನದ ಅವರು ಸುಡುಗಾಡಿಸಿದ್ರು. MLC ಮಾಡಿದಾರ ಅಂತ ಹೇಳಿದ ತಕ್ಷಣ ಅವರು ಬಂದು 200 ಜನ ಏನೋ ಸೇರಿ ಟೀಮ್ ಅವ್ರದ್ದೆಲ್ಲ ಇಲ್ಲಿ ಸ್ಲಮ್ ಜನ ಎಲ್ಲ ಸಿಂಧಿ ಮಾರೋದು ಮತ್ತು ಸರಿ ಕುಡಿಯೋದು ಎಲ್ಲ ಮಾಡ್ತಾರೆ. ಇವ್ರಿಗೆ ಏನೋ ತಿಳುವಳಿಕೆ ಇರೋಂಗಿಲ್ಲ. ಅವ್ರು ಬಂದು ನಮ್ಮ ಸಮಾಜ ಬೋವಿ ಒಡ್ರ ಸಮಾಜದವ್ರ ಜನಗಳಿಗೆ 5 ಮನೆಗಳಿಗೆ ಹಲ್ಲೆ ಮಾಡಿದಾರೆ. ಹಾನಿಯಾಗಿದೆ. ಮತ್ತು ಈ ಹಾನಿದಾಗ ಇವ್ರದ್ದು ಮನೆಯಲ್ಲಿ ಬಂಗಾರ ಮತ್ತು ದುಡ್ಡು ಎಲ್ಲ ಇದು ಮತ್ತು ಫ್ರಿಜ್ಜು ಕೂಲರು TV ಕರೆಂಟ್ ಮೀಟರ್ಗಳು ಎಲ್ಲ ಹೊಡೆದಿದ್ದಾರೆ. ಹೊಡೆದು TV ಮೊಬೈಲ್ದಾಗ ವೀಡಿಯೋಗಳು ಮಾಡಿದ್ದಾರೆ ಕೆಲವೊಬ್ಬರು. ಅವ್ರ ವೀಡಿಯೋಗಳು ನೋಡಿದೆ ನಾನು ಇವತ್ತು ಬೆಳಗ್ಗೆ. ಮನೆಯೆಲ್ಲ ಮೌಲ್ಯದ ಅಂದ್ರೆ ಎಷ್ಟು ಮೌಲ್ಯದ ಹಾನಿಯಾಗಿದೆ ಮತ್ತು ಎಷ್ಟು ಜನ ಮೇಲೆ ಹಲ್ಲೆ ಆಗಿದೆ ಸರ್? ಒಂದು 5 ಕುಟುಂಬಗಳು ಸರ್. 5 ಮನೆ. ಒಂದೊಂದು ಕುಟುಂಬದಾಗ ಒಂದು 8-6 ಜನ ಇರ್ತಾರೆ ಸರ್. ಎಲ್ಲರಿಗೂ ಮನೆಯಲ್ಲ ಹೆಣ್ಣು ಗಂಡು ಎಂಬುದೇನು ಹೊಡೆದಿಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಹೊಡೆದ್ರೆ ಗಾಯ ಮಾಡಿದ್ದಾರೆ ಸರ್. ಅವರೆಲ್ಲ ರಾತ್ರಿ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆದಾಗ 1 ಗಂಟೆಗೆ 12 ಗಂಟೆಗೆ ಆಸ್ಪತ್ರೆದಾಗ 6 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಸರ್. ಅವರು MLC ಕೌಂಟರ್ ಕೇಸ್ ಮಾಡ್ಬೇಕಂತೇಳಿ ಬಂದಿದ್ರು. ಅಲ್ಲಿ 6 ಜನ ಅರೆಸ್ಟ್ ಆಗಿದ್ದಾರೆ. ಉಳಿದಿದ್ದರೆಲ್ಲ ಪರಾರಾಗಿದ್ದಾರೆ ಸರ್. ಈಗ ಅಲ್ಲಿ ಕೊಟ್ಟಿದ್ದಾರೆ ಹೇಗೆ ಏನು ಸರ್? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ರಾತ್ರಿ ಬರ್ಕೊಂಡು ಹೋಗಿದ್ದಾರೆ ಸರ್ ಎಲ್ಲರೂ ಬಂದು. ಮತ್ತು ಇಲ್ಲಿ ರಾತ್ರಿ 2 ವ್ಯಾನ್, 1 ವ್ಯಾನು ಮತ್ತು 2 ಪೊಲೀಸ್ ಜೀಪ್ಗಳಿದ್ದು ಭದ್ರತೆಗೆ ಒದಗಿಸ್ತದೆ ಸರ್. FIR ಇನ್ನೂ ನಮಗೆ ಗಮನಕ್ಕೆ ಬಂದಿಲ್ಲ ಸರ್. ಎಲ್ಲ ಫೋನ್ಗಳು ಹತ್ತೆಲ್ಲ ಮುಂಜಾನೆ ಬೆಳಗ್ಗೆ DYSP ಸರ್ ಮತ್ತು ಸರ್ಕಲ್ ಸರ್ ಬಂದು ಎಲ್ಲ ಮನೆಗಳು ವಿಸಿಟ್ ಕೊಟ್ಟಿದ್ದಾರೆ ಸರ್. ಇವ್ರಿಗೆ ನಂದಂಥ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಮನೆಗಳಿಗೆಲ್ಲ ಸಂಪೂರ್ಣವಾಗಿ ಲಾಸ್ ಆಗಿದೆ ಸರ್. ಅವ್ರ ಮನೆಯಲ್ಲಿ ಏನೂ ಇಲ್ಲ. ಎಲ್ಲ ಕಿಟಕಿ ಹೊಡೆದಾರೆ, ಬಾಗಿಲು ಹೊಡೆದಾರೆ ಸರ್. ಎಲ್ಲ ದುಡ್ಡು ಎಲ್ಲ ಮತ್ತು ಬಂಗಾರ ಎಲ್ಲ ಒಯ್ದಾರೆ ಸರ್. ಅವರೆಲ್ಲ ಅಲ್ಮರಿಗಳೆಲ್ಲ ಹೊಡೆದು ತೊಗೊಂಡೋಗಿದ್ದಾರೆ ಸರ್. ನಿಮ್ಮ ಹೆಸರು ಹೇಳಿ ಸರ್. ಏನು ಸರ್? ನಮ್ಮ ಹೆಸರು ಸಂತೋಷ್ ಶಣಕೂರ್ ಅಂತೇಳಿ, ಜಿಲ್ಲಾಧ್ಯಕ್ಷ ಬೋವಿ ಒಡ್ರ ಸಮಾಜ ಸಂಘ ಬೀದರ್. ನನ್ನ ಹೆಸರು ಸರೋಜಾ ಅಂತ ಸರ್. ನಮ್ಮ ನೆಗಣಿ ಮಗು ಹಿಂಗೆ ಹೊಡೆದಿದ್ರು. ಎಲ್ಲ ನಮ್ಮ ಫ್ಯಾಮ್ಲಿ ಹೋಗಿ ದವಾಖಾನೆಗೆ ಇದ್ರು ಸರ್. ನಮ್ಮ ನಾದಿನ ಮಕ್ಕಳು ಭೀ ಎಲ್ಲ ನಮ್ಮ ನಾದಿನ ಫ್ಯಾಮ್ಲಿ ಇಲ್ಲೇ ಐತೆ ಸರ್. ನಮ್ಮ ಮಕ್ಕಳಿಗೆ 3 ಮಕ್ಕೊಂಡಿದ್ದು ಅಲ್ಲಿ ಆ ಮಕ್ಳಿಗೆ ಬಿಟ್ಬಿಟ್ಟು ನಮ್ಮ ನಾದಿನ ಮಕ್ಳಿಗೆ ಹೊಡ್ಲತ್ತಿದ್ರು ಸರ್. ನಾ ಅಲ್ಲಿಂದ ಬಂದು ಮಕ್ಳಿಗೆ ಇದು ಮಾಡ್ಕೋಬೇಕಂತಂದು ಇದು ರಕ್ಷಣೆ ಮಾಡ್ಕೋಬೇಕಂತ ತಟ್ಟಿ ಮುಚ್ಕೊಂಡಿದ್ದೆವು. ನಮ್ಗೆ ಇಲ್ಲಿ ಹೊಡೆದಾರ ಸರ್. ನಮ್ಮ ಮನೆಗೆ ಹೋಗಿದ್ವಿ ನಮ್ಗೆ ಗೊತ್ತಿಲ್ಲ ಸರ್. ನನ್ನ ಹಲ್ಮರಿ ಹೊಡೆದು ಎಲ್ಲ ಕೀಲಿ ತೆಗ್ದಾಕಿ ಸರ್. 2 ಲಕ್ಷ ರೂಪಾಯಿ ರೊಕ್ಕ ಹೊಯ್ದೇವು ಸರ್. ಮತ್ತೆ 1 ತೊಲೆ ಬಂಗಾರ ಹೊಯ್ದಾರ ಸರ್. ಇಲ್ಲಿ ನಾನು ಕುಸ್ತಿ ಬಿದ್ದಾಗ ಮೋಹನ್ ಎಂಬ ಹೆಂಡತಿ, ಮೋಹನ್ ಎಂಬವ್ರು ಯಾರ ನೋಡ್ರಿ, ಅವ್ರ ಹೆಂಡತಿ ನನ್ನ ಮೆಳಗಿನ ಪುಸ್ತಿ ತಗೊಂಡಾರೆ ಸರ್. ಮಾಯಾ, ಮೋಹನ್, ಭಾಗ್ಯಲಕ್ಷ್ಮಮ್ಮ, ಪೋಷ ಅವರೆಲ್ಲ ನಾನು ಕುಸ್ತಿ ಬಿದ್ದು ನನ್ನ ಕರ್ಮಣಿ ನನ್ನ ಕಣ್ಣು ಮುಂದೆ ತಗೊಂಡಾರೆ ಸರ್. ದೀಡ್ ತೊಲೆದು ಇವೆಲ್ಲ ನೀವು ರಕ್ಷಣೆ ನಮ್ಗೆ ತೋರಿಸ್ಬೇಕಂತ. ಈಗ ನಮ್ಮ ಮಕ್ಕಳು ನಾವು 2 ದಿನ ಸರ್ ನಮ್ಮ ಮನೆಗಳೆಲ್ಲ ಹಾಳು ಮಾಡ್ಯಾಕ್ಯಾರ. ನಾವು ಎಲ್ಲಂದ್ರೆ ಅಲ್ಲೇ ಇರ್ಲತ್ತಿದ್ದೆವು. ಮ್ಯಾಗಿಲಿಂದ ಮಳೆ ಬರ್ಲತ್ತದ. ಮನೆಗಳೆಲ್ಲ ನೆಮ್ಮದಿ ಇರ್ಲದಂಗ ಆಗ್ಯದ. ಎಲ್ಲ ನಮ್ಗೆಲ್ಲ ರಕ್ಷಣೆ ನೀವೇ ಕೊಡ್ಬೇಕಂತ ನಾವು ಕೇಳ್ಕೊತೇವೆ ಸರ್. ಸರೋಜ ಸರ್.